ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 ಸ್ಟಡಿ ಮಾಡ್ತಾ ಇದ್ದೀವಿ. ಈ ಕೋಡನ್ನು ಸ್ಟಡಿ ಮಾಡ್ತಾ ಇರಬೇಕಾದ್ರೆ ನಾವು ದಿ ಲಿಮಿಟೇಷನ್ ಆ್ಯಕ್ಟ್ 1963ಯಲ್ಲಿ ಬರುವಂತಹ ಕೆಲವೊಂದು ಪ್ರೊವಿಷನ್ಗಳನ್ನು ಕೂಡ ಸ್ಟಡಿ ಮಾಡಬೇಕಾಗ್ತದೆ. ದಿ ಲಿಮಿಟೇಷನ್ ಆ್ಯಕ್ಟ್ 1963ಯಲ್ಲಿ ಬರುವಂತಹ ಮುಖ್ಯವಾದ ಪ್ರೊವಿಷನ್ ಯಾವುದು ಅಂತಂದರೆ ಕಾಂಡೋನೇಷನ್ ಫಾರ್ ಡಿಲೇ. ಕಾಂಡೋನೇಷನ್ ಫಾರ್ ಡಿಲೇ ಅಂತಂದರೆ ಲೇಟ್ ಮಾಡಿದ್ದಕ್ಕೆ ಅಂದರೆ ತಡ ಮಾಡಿದ್ದಕ್ಕೆ ಕ್ಷಮೆ ಇರಲಿ ಅಂತೇಳಿ ಅರ್ಥ. ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಸರ್ಕಮ್ಸ್ಟ್ಯಾನ್ಸಸ್ಗಳಲ್ಲಿ ಈ ಲಿಮಿಟೇಷನ್ ಆ್ಯಕ್ಟ್ 1963 ನಾವು ಡಿಲೇ ಮಾಡಿದ್ದಕ್ಕಾಗಿ ಕಾಂಡೋನ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಲ್ಲಿ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಗಳನ್ನು ಕೂಡ ಕೇಳಲಾಗ್ತದೆ. ಆ ಕ್ವಶನ್ಸ್ಗೆ ಯಾವ ರೀತಿಯಾದಂಥ ಆನ್ಸರ್ ಬರಿಬೇಕು ಅಂತೇಳಿ ಇಲ್ಲಿ ನೋಡೋಣ. ನಾವು ಸಂಪೂರ್ಣವಾಗಿ ಇದನ್ನು ಸ್ಟಡಿ ಮಾಡಬೇಕಾದ್ರೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಈಗ ನಾವು ಪರೀಕ್ಷೆಯಲ್ಲಿ ಬಂದಂತಹ ಒಂದು ಪ್ರಶ್ನೆಗೆ ಯಾವ ರೀತಿಯ ಉತ್ತರ ಬರಿಬೇಕು ಅನ್ನೋದು ಅಷ್ಟೇ ನೋಡೋಣ. ಈ ಪ್ರಶ್ನೆಗೆ ನಮ್ಮ ಉತ್ತರ ಈ ರೀತಿಯಾಗಿರಬೇಕು. ಜನರಲ್ ಆಗಿ ನಾವು ಲಾ ಅನ್ನು ಎರಡು ರೀತಿಯಲ್ಲಿ ಡಿವೈಡ್ ಮಾಡ್ತೇವೆ. ಒಂದು ಸಬ್ಸ್ಟ್ಯಾನ್ಷಿಯಲ್ ಲಾ ಅಂತ ಹೇಳಿ, ಇನ್ನೊಂದು ಪ್ರೊಸೀಜರಲ್ ಲಾ ಅಂತ ಹೇಳಿ. ಈ ಸಬ್ಸ್ಟ್ಯಾಂಟಿವ್ ಲಾನಲ್ಲಿ ನಾವು ಸಬ್ಜೆಕ್ಟ್ಸ್ಗಳಿಗೆ ಇರುವಂತಹ ರೈಟ್ಸ್ ಮತ್ತು ಲಯಾಬಿಲಿಟೀಸ್ಗಳನ್ನು ಸ್ಟಡಿ ಮಾಡಿದ್ರೆ, ಪ್ರೊಸೀಜರಲ್ ಲಾಗಳಲ್ಲಿ ಈ ರೈಟ್ಸ್ ಮತ್ತು ಲಿಯಾಬಿಲಿಟೀಸ್ಗಳನ್ನು ಯಾವ ರೀತಿ ಎನ್ಫೋರ್ಸ್ ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡ್ತೇವೆ. ಹಾಗಂತ ಹೇಳಿ ನಾವು ಕ್ಲಿಯರ್ ಕಟ್ ಆಗಿ ಸಬ್ಸ್ಟ್ಯಾಂಟಿವ್ ಲಾ ಕೇವಲ ರೈಟ್ಸ್ಗಳನ್ನು ಲಿಯಾಬಿಲಿಟೀಸ್ಗಳನ್ನು ಡಿಟರ್ಮೈನ್ ಮಾಡುತ್ತೆ ಮತ್ತು ಪ್ರೊಸೀಜರಲ್ ಲಾ ರೆಮಿಡೀಸ್ಗಳನ್ನು ಅಥವಾ ರೈಟ್ಸ್ ಮತ್ತು ಲಿಯಾಬಿಲಿಟೀಸ್ಗಳನ್ನು ಎನ್ಫೋರ್ಸ್ ಮಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಸಲ ಪ್ರೊಸೀಜರಲ್ ಲಾಗಳಲ್ಲಿ ಕೂಡ ರೈಟ್ಸ್ಗಳು ಇರ್ತವೆ. ಇದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ಬರಬೇಕು. ನೆಕ್ಸ್ಟ್ ಪಾಯಿಂಟ್ನಲ್ಲಿ ನಾವು ಈ ಲಿಮಿಟೇಷನ್ ಆ್ಯಕ್ಟ್ನ ಅಬ್ಜೆಕ್ಟ್ ಏನು ಅನ್ನೋದನ್ನು ನೋಡಬೇಕು, ಅಂದರೆ ಉದ್ದೇಶ ಏನು ಅನ್ನೋದನ್ನು ನೋಡಬೇಕು. ಈ ಲಿಮಿಟೇಷನ್ ಆ್ಯಕ್ಟ್ನ ಉದ್ದೇಶ ಏನು ಅಂತಂದರೆ, ಯಾವುದೇ ಒಂದು ಶೂಟ್ನಲ್ಲಿ ಪೀಸ್ ಅಂದರೆ ಶಾಂತಿ, ಸೆಕ್ಯೂರಿಟಿ, ಸುರಕ್ಷತೆಯನ್ನು ಪಡೆದುಕೊಳ್ಳುವಂತಹ ಒಂದು ಉದ್ದೇಶವನ್ನು ಇದು ಹೊಂದಿದೆ. ಯಾಕೆ ಅಂತಂದರೆ, ಯಾವುದೇ ಒಂದು ರೈಟ್ ಅಂದರೆ ಹಕ್ಕು ನಾವು ತುಂಬ ದಿನಗಳವರೆಗೆ ಎಕ್ಸರ್ಸೈಸ್ ಮಾಡಿಲ್ಲ ಅಂತಂದರೆ ಆ ಹಕ್ಕು ನಮಗೆ ಇಲ್ಲವೇ ಇಲ್ಲ ಅಂತೇಳಿ ಅಲ್ಲ. ಆ ಹಕ್ಕನ್ನು ನಾವು ಸಮಯ ಬಂದಾಗ ಎಕ್ಸರ್ಸೈಸ್ ಮಾಡ್ಬೋದು. ಆ ಕಾರಣಕ್ಕಾಗಿ ಎಷ್ಟೇ ಟೈಮ್ ಪೀರಿಯಡ್ ಆದರೂ ಕೂಡ ಆ ರೈಟನ್ನು ನಾವು ಹೊಂದೋದಕ್ಕೆ ಯೋಗ್ಯರಾಗಿರ್ತೀವಿ ಅಂತೇಳಿ ಇದು ಹೇಳುತ್ತೆ. ನೆಕ್ಸ್ಟ್, ಇದರ ಇನ್ನೊಂದು ಉದ್ದೇಶ ಅಂತಂದರೆ, ಏನೇ ಆಗಲಿ ಜಸ್ಟಿಸ್ ಸಿಗಬೇಕು. ಯಾವುದೇ ಒಂದು ಶೂಟ್ನಲ್ಲಿ ಯಾವುದೇ ತರಹದ ಡೌಟ್ ಇರಬಾರ್ದು, ಡಿಸ್ಪ್ಯೂಟ್ ಇರಬಾರ್ದು, ಅನ್ಸರ್ಟೆನಿಟಿ ಇರಬಾರ್ದು, ಅದು ಕ್ಲಿಯರ್ ಆಗಬೇಕು, ಜಸ್ಟಿಸ್ ಸಿಗೋರ್ಗೆ ಸಿಗಬೇಕು ಅನ್ನೋ ಉದ್ದೇಶ ಈ ಒಂದು ಲಿಮಿಟೇಷನ್ ಆ್ಯಕ್ಟ್ ಹೊಂದಿರುತ್ತೆ. ನೆಕ್ಸ್ಟ್ ಪಾಯಿಂಟ್ನಲ್ಲಿ ಈ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅಂತೇಳಿ ನಾವು ಮೆನ್ಷನ್ ಮಾಡಬೇಕು. ಅಂದರೆ ಯಾವಾಗ ಪಾರ್ಟಿಗೆ ರೈಟ್ ಟು ಸುಯ್ ಅನ್ನುವಂತಹ ಒಂದು ರೈಟ್ ಬಂದ್ಬಿಡುತ್ತೋ ಆ ಸಮಯದಿಂದ ಆ ರೈಟ್ನ ಮೇಲೆ ಲಿಮಿಟೇಷನ್ ಆ್ಯಕ್ಟ್ ಅಪ್ಲೈ ಆಗುತ್ತೆ. ರೈಟ್ ಟು ಸುಯ್ ಅಂತಂದರೆ ರೈಟ್ ಟು ಸೀಕ್ ರಿಲೀಫ್ ಅಂತೇಳಿ ಅರ್ಥ, ಅಥವಾ ರೈಟ್ ಟು ಅಪ್ರೋಚ್ ಅ ಕೋರ್ಟ್ ಫಾರ್ ಜಸ್ಟಿಸ್ ಅಂತೇಳಿ ಅರ್ಥ. ಉದಾಹರಣೆಗೆ ನೋಡೋದಾದರೆ, ನಮ್ಮ ಮನೆಯಲ್ಲಿ ಕಳ್ಳತನ ಆಗಿರುತ್ತೆ. ಆ ಕಳ್ಳತನ ಆಗಿರೋ ಡೇಟ್ನಿಂದ ಹಿಡ್ಕೊಂಡು ಆ ಲಿಮಿಟೇಷನ್ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಅಥವಾ ಒಂದು ವೇಳೆ ಯಾವಾಗೋ ಕಳ್ಳತನ ಆಗಿರುತ್ತೆ, ಅದು ನಮಗೆ ಗೊತ್ತಾದ ದಿವಸದಿಂದ ಅದರ ಮೇಲೆ ಲಿಮಿಟೇಷನ್ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಈ ರೀತಿಯಾಗಿ ಅಂದರೆ ಆ ದಿವಸ ಆ ಡೇಟ್ಗೆ ನಮಗೆ ರೈಟ್ ಟು ಸುಯ್ ಅಂದರೆ ಕೋರ್ಟ್ನಲ್ಲಿ ಫೈಲ್ ಮಾಡುವಂಥ, ಅಂದರೆ ಅಲ್ಲೊಂದು ಕಾಸ್ ಆಫ್ ಆ್ಯಕ್ಷನ್ ಆಗಿರುತ್ತೆ. ಸೊ ಆ ಕಾಸ್ ಆಫ್ ಆ್ಯಕ್ಷನ್ ಆಧಾರದ ಮೇಲೆ ನಾವು ಕೋರ್ಟ್ನಲ್ಲಿ ಯಾವುದೇ ಥರ ಶೂಟನ್ನು ಫೈಲ್ ಮಾಡ್ಬೋದು. ಅದನ್ನು ಅಂದರೆ ಕೋರ್ಟಿಂದ ರಿಲೀಫ್ ಪಡ್ಕೊಳ್ಬೋದು. ಅದನ್ನು ನಾವು ರೈಟ್ ಟು ಸುಯ್ ಅಂತೇಳಿ ಕರಿತೀವಿ. ಆ ಡೇಟಿಂದ ಲಿಮಿಟೇಷನ್ ಆ್ಯಕ್ಟ್ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ನಲ್ಲಿ, ಒಂದು ವೇಳೆ ಕೋರ್ಟ್ ಕ್ಲೋಸ್ ಇದ್ದಾಗ ಆ ಸಮಯದಲ್ಲಿ ಏನಾದರೂ ಈ ಲಿಮಿಟೇಷನ್ ಆ್ಯಕ್ಟ್ನ ಪ್ರಕಾರ ರೈಟ್ ಟು ಸುಯ್ ಎಕ್ಸ್ಪೈರ್ ಆದರೆ ಏನು ಮಾಡೋದು ಅಂತೇಳಿ ಕ್ವಶನ್ ಬರುತ್ತೆ. ಅದಕ್ಕೆ ಲಿಮಿಟೇಷನ್ ಆ್ಯಕ್ಟ್ 1963ಯ ಸೆಕ್ಷನ್ 4 ಏನು ಹೇಳುತ್ತಂದರೆ, ನೀವು ಶೂಟ್ ಆಗಲಿ ಅಪಿಯಲ್ ಆಗಲಿ ಅಪ್ಲಿಕೇಶನ್ ಮಾಡಬೇಕು ಅಂತಂದಾಗ ಕೋರ್ಟ್ ಏನಾದರೂ ಕ್ಲೋಸ್ ಇದ್ದರೆ ಅದು ಓಪನ್ ಆದ ಮೇಲೆ ನೀವು ಅಲ್ಲಿ ಆ ಶೂಟು ಫೈಲ್ ಮಾಡ್ಬೋದು ಅಂಥೇಳಿ ಈ ಸೆಕ್ಷನ್ 4 ಹೇಳುತ್ತೆ.
ನೆಕ್ಸ್ಟ್ ಪಾಯಿಂಟ್ನಲ್ಲಿ ನಮಗೆ ಇನ್ನೂ ಈ ಪೀರಿಯಡ್ ಆಫ್ ಲಿಮಿಟೇಷನ್ನಲ್ಲಿ ಎಕ್ಸ್ಟೆನ್ಷನ್ ಬೇಕು ಅಂತ ಹೇಳಿದಾಗ ನೋಡೋದಾದರೆ ಸೆಕ್ಷನ್ 5 ಲಿಮಿಟೇಷನ್ ಆ್ಯಕ್ಟ್ 1963ನ ಪ್ರಕಾರ ಯಾವುದೋ ಕಾರಣಗಳಿಂದ ಸಮಯಕ್ಕೆ ಸರಿಯಾಗಿ ಶೂಟನ್ನು ಫೈಲ್ ಮಾಡೋದಕ್ಕೆ ಆಗದೆ ಹೋದಾಗ ಅಥವಾ ಅಪೀಲ್ ಮಾಡಕ್ಕೆ ಹೋಗದೆ ಹೋದಾಗ ಅಪ್ಲಿಕೇಶನ್ ಹಾಕಕ್ಕೆ ಹೋಗದೆ ಆದಾಗ ಕೆಲವೊಂದು ಸರ್ಟಿನ್ ಕೇಸಸ್ಗಳಲ್ಲಿ ನಮಗೆ ಟೈಮ್ ಎಕ್ಸ್ಟೆನ್ಷನ್ ಪೀರಿಯಡ್ ಸಿಗುತ್ತೆ. ಅಪಿಲಿಯಂಟ್ ಮತ್ತು ಅಪ್ಲಿಕೆಂಟ್ನ ಒಂದು ಕರ್ತವ್ಯ ಏನು ಅಂತಂದ್ರೆ ಅವರು ಕೋರ್ಟ್ಗೆ ಸಫಿಶಿಯೆಂಟ್ ಆದಂತ ಒಂದು ಕಾಸ್ ಅನ್ನ ಹೇಳಬೇಕು, ಅಂದ್ರೆ ಕಾರಣಗಳನ್ನ ಕೊಡಬೇಕು. ಆಗ ಮಾತ್ರ ಕೋರ್ಟ್ ಆ ಪ್ಲೇಂಟ್ ಅನ್ನ ಅಥವಾ ಶೂಟ್ ಅನ್ನ ಅಪಿಯಲ್ ಅನ್ನ ಹಿಯರಿಂಗ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಬರುವಂತದ್ದು ಕಾಂಡೋನೇಷನ್ ಆಫ್ ಡಿಲೇ, ಅಂದ್ರೆ ಲೇಟ್ ಆಗಿದ್ದಕ್ಕೆ ಕ್ಷಮೆಯನ್ನ ಕೇಳೋದು. ಜನರಲ್ ಆಗಿ ರೂಲ್ ಅನ್ನ ನೋಡೋದಾದ್ರೆ ಸೆಕ್ಷನ್ 3 ಲಿಮಿಟೇಷನ್ ಆಕ್ಟ್ 1963 ಏನು ಹೇಳುತ್ತಂದ್ರೆ ಯಾವುದೇ ಶೂಟ್ ಆಗಲಿ ಅಪಿಯಲ್ ಆಗಲಿ ಅಥವಾ ಅಪ್ಲಿಕೇಶನ್ ಆಗಲಿ ಲಿಮಿಟೇಷನ್ ಪೀರಿಯಡ್ ಒಳಗಡೆನೆ ಫೈಲ್ ಮಾಡಬೇಕು. ಇಲ್ಲ ಅಂತಂದ್ರೆ ನೀವು ಫೈಲ್ ಮಾಡಿರುವಂತಹ ಶೂಟ್ ಆಗಲಿ ಅಪಿಯಲ್ ಆಗಲಿ ಅಪ್ಲಿಕೇಶನ್ ಆಗಲಿ ಡಿಸ್ಮಿಸ್ ಆಗುತ್ತೆ. ಅದೇ ಸೆಕ್ಷನ್ ಏನು ಹೇಳುತ್ತಂದ್ರೆ ಈ ರೂಲು ಅಬ್ಸಲ್ಯೂಟ್ ಆಗಿದೆ, ಅನ್ಕ್ವಾಲಿಫೈಡ್ ಆಗಿದೆ, ಅಂದ್ರೆ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಕಂಪಲ್ಸರಿ ಆ ಒಂದು ಶೂಟ್ ಆಗಲಿ ಅಪಿಯಲ್ ಆಗಲಿ ಅಪ್ಲಿಕೇಶನ್ ಆಗಲಿ ಡಿಸ್ಮಿಸ್ ಮಾಡಲೇಬೇಕಾಗುತ್ತೆ, ಹಾಗೆ ಆಗುತ್ತೆ. ಯಾವುದೇ ರೀತಿಯ ಕಾಂಡೋನೇಷನ್ ಕ್ಷಮೆ ಇರೋದಿಲ್ಲ ಅಂತೇಳಿ ಸೆಕ್ಷನ್ 3 ಹೇಳುತ್ತೆ. ಆದರೆ ಕೆಲವೊಂದು ಅಪಿಯಲ್ಸ್ಗೆ ಮತ್ತು ಅಪ್ಲಿಕೇಶನ್ಸ್ಗೆ ಸಂಬಂಧಪಟ್ಟಂತೆ ಲಿಮಿಟೇಷನ್ ಆಕ್ಟ್ 1963 ಸೆಕ್ಷನ್ 5 ಏನು ಹೇಳುತ್ತಂದ್ರೆ ಅಪಿಲೆಂಟ್ ಮತ್ತು ಅಪ್ಲಿಕೆಂಟ್ಗೆ ಕೆಲವೊಂದು ಸರ್ಟನ್ ಕೇಸಸ್ಗಳಲ್ಲಿ ಎಕ್ಸ್ಟೆನ್ಷನ್ ಪೀರಿಯಡ್ ಆಫ್ ಲಿಮಿಟೇಷನ್ ಪೀರಿಯಡ್ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಅದಕ್ಕೆ ಅಪಿಲೆಂಟು ಅಪ್ಲಿಕೆಂಟು ಸಫಿಷಿಯೆಂಟ್ ಆದಂತಹ ಕಾಸನ್ನು ಕೊಡಬೇಕು, ಕಾರಣಗಳನ್ನು ಕೊಡಬೇಕು. ಅಂದರೆ ಸ್ನೇಹಿತರೆ ಇಲ್ಲೇನು ಅರ್ಥ ಆಗತ್ತಂದರೆ ನಾವು ಜನರಲ್ ಆಗಿ ಲಿಮಿಟೇಷನ್ ಪೀರಿಯಡ್ ಒಳಗೆ ನಾವು ಶೂಟನ್ನು ಅಥವಾ ಅಪಿಯಲನ್ನು ಅಪ್ಲಿಕೇಶನನ್ನು ಫೈಲ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವು ಹಾಕಿರುವಂಥ ಶೂಟು ಅಪಿಯಲು ಅಪ್ಲಿಕೇಶನ್ ಡಿಸ್ಮಿಸ್ ಆಗುತ್ತೆ. ಮತ್ತು ಸೆಕ್ಷನ್ 5 ಒಳಗಡೆ ಸಫಿಷಿಯೆಂಟ್ ಕಾಸ್ ಕಾರಣಗಳನ್ನು ಕೊಟ್ಟಾಗ ಆ ಪೀರಿಯಡ್ ಎಕ್ಸ್ಟೆನ್ಷನ್ ಕೂಡ ಆಗುತ್ತೆ. ಮತ್ತು ನಾವು ಡಿಲೇ ಮಾಡಿದ್ದಕ್ಕೆ ಕಾಂಡನೇಷನ್ ಕೂಡ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಸ್ ಲಾ ಇದೆ, ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1992 ನಲ್ಲಿ. ಇದರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತಂದ್ರೆ ಒಂದು ವೇಳೆ ಯಾವುದೇ ಆಕ್ಟು ವೈಡ್ ಆಗಿದ್ರೂ ಕೂಡ ಅಲ್ಟ್ರಾ ವೈರ್ಸ್ ಆದರೂ ಕೂಡ ಅಗ್ರೀಡ್ ಪರ್ಸನ್ ಏನಿದಾನಲ್ಲ ಅವನು ಲಿಮಿಟೇಷನ್ ಪೀರಿಯಡ್ ಒಳಗೇನೆ ಕೋರ್ಟ್ಗೆ ಅಪ್ರೋಚ್ ಆಗಬೇಕು, ಇಲ್ಲಾಂದ್ರೆ ಆ ಕೇಸನ್ನು ಡಿಸ್ಮಿಸ್ ಮಾಡಲಾಗುತ್ತೆ. ಅದೇ ರೀತಿ ಲಿಮಿಟೇಷನ್ ಆಕ್ಟ್ನ ಆರ್ಟಿಕಲ್ 113 ಏನು ಹೇಳುತ್ತಂದ್ರೆ ಇದು ರೆಸಿಡ್ಯುವರಿ ಪ್ರೊವಿಷನ್, ಅಂದ್ರೆ ಕೆಲವೊಂದು ಪ್ರೊವಿಷನ್ಗಳಿರುತ್ತವೆ ಅವಕ್ಕೆ ಲಿಮಿಟೇಷನ್ ಪೀರಿಯಡ್ ಸೆಟ್ ಮಾಡಿರೋದ್ರಿಲ್ಲ. ಅಂಥ ಯಾವುದಾದ್ರೂ ರೆಸಿಡ್ಯುವರಿ ಪ್ರೊವಿಷನ್ ಇದ್ದರೆ ಕಾಸ್ ಆಫ್ ಆ್ಯಕ್ಷನ್ ಆದಂಥ 3 ವರ್ಷದ ಒಳಗೆ ಕೋರ್ಟ್ಗೆ ಅಪ್ರೋಚ್ ಆಗಬೇಕು ಅಂತೇಳಿ ಈ ಒಂದು ಆರ್ಟಿಕಲ್ 113 ಹೇಳುತ್ತೆ. ಸ್ನೇಹಿತರೆ ಈ ರೀತಿಯಾಗಿ ಕಾಂಡನೇಷನ್ ಆಫ್ ಡಿಲೇ ಆನ್ಸರನ್ನು ಬರಿಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.